ಟಿವಿನ ಜೊತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕರು ಇವತ್ತು ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಬಂದು ಇಡೀ ದೇಶದ ಮತಗಟ್ಟೆಗಳ ಚಿತ್ರಣವನ್ನು ಕೊಟ್ಟರೆ ವಿಡಿಯೋ ಫುಟೇಜ್ ಕೊಟ್ಟರೆ ನಾನು ಮತಗಳ ತನ್ನ ಸಾಬೀತು ಮಾಡ್ತೀನಿ ಅನ್ನೋದನ್ನು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ಸಂದರ್ಭಕ್ಕೆ. ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲೇ ಬೋಗಸ್ ಮಾಡೋದು, ಬೋಗಸ್ ವೋಟಿಂಗು, ಮತಗಟ್ಟೆ ಕ್ಯಾಪ್ಚರು ಇದೆಲ್ಲ ಕಾಂಗ್ರೆಸ್ಸಲ್ಲಿ ರಕ್ತಗತವಾಗಿ, ಯಾಕಂದರೆ ಸ್ವತಃ ಇಂದಿರಾ ಗಾಂಧಿ ಗೆದ್ದಿರೋದನ್ನೇ ಅವತ್ತಿನ ನ್ಯಾಯಾಲಯ ವಜಾ ಮಾಡಿ ಛೀಮಾರಿ ಹಾಕಿದೆ. ಮತ್ತು ಇವ್ರ ಕಾಲದಲ್ಲೇ ಈ ಡಕಾಯಿತರು ಎಲ್ಲ ಲೂಟಿ ಹೊಡ್ಕೊಂಡು ಹೋಗ್ತಾಯಿದ್ರು ವೋಟಿಂಗ್ ಪ್ಯಾಟ್ರನ್ ಎಲ್ಲ ಬೇರೆ ಬೇರೆ ಕಡೆ. ಈಗೆಲ್ಲ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಆಗಿದೆ. ಇವರು ಚುನಾವಣಾ ಆಯೋಗ ಅಧ್ಯಕ್ಷರಾಗಿದ್ದವ್ರನ್ನ ಇವರು ರಾಜ್ಯಸಭಾ ಸದಸ್ಯರು ಮಾಡಿದ್ರು. ಗಿಲ್ ಅವ್ರನ್ನ ಹೆಂಗೆ ಮಾಡಿದ್ರು? ನೀವು ಮಾಡೋ ಅಕ್ರಮ, ನಾವ್ಯಾವುದೂ ಅಕ್ರಮ ಮಾಡಿಲ್ಲ. ಇವತ್ತು ಏನು ವೋಟಿಂಗ್ ಗೆದ್ದಿದ್ದಾರೆ MLA ಎಲೆಕ್ಷನಲ್ಲಿ 2023 136 ಸೀಟ್ ಇದ್ದಾರೆ. ಅದ್ರ ಬಗ್ಗೆ ಕಾಮೆಂಟ್ ಏನು? ಅವಾಗ ಅಕ್ರಮ ಆಗಿಲ್ವಾ? ಅದಾದ ಒಂದು ವರ್ಷದಲ್ಲೇ ಅಕ್ರಮ ಆಗೋಗ್ಬಿಡ್ತತ್ತ. ಸೇಮ್ ವೋಟಿಂಗ್ ಏನು ಲಿಸ್ಟ್ ಇದೆಯೋ ಅದೇ ಒಂದು ವರ್ಷ ಆದಮೇಲೂ ಅದೇ ವೋಟು, ಹೊಸ ಆ್ಯಡ್ ಮಾತ್ರ ಆಗಿರುತ್ತೆ ಅಷ್ಟೇ. 18 ಇಯರ್ಸ್ ಆಗಿರೋದು. ಇಲ್ಲಿ ಏನೋ ಬಾಂಬ್ ಸಿಡಿಸ್ತೀನಿ ಅಂತ ಟುಸ್ಪಟ್ ಹಾಕಿ ಸಿಡಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಸಂವಿಧಾನದ ಮೇಲೆ ನೀವು ದಾಳಿ ಮಾಡಿದರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀನಿ ಅನ್ನೋ ಭಾಷಣದಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ದಾರೆ BJP ಬಗ್ಗೆ. ಅಲ್ಲ, ಸಂವಿಧಾನ ಬರೆದವ್ರನ್ನೇ ನೀವು ಬೋಗಸ್ ವೋಟಿಂದ ಸೋಲಿಸಿದ್ರಲ್ಲ ಅಂಬೇಡ್ಕರ್ನ. 70,000 ವೋಟ್ನ ಮತಗೆಟ್ಟ ವೋಟ್ಗಳು ಅಂತ 70,000 ವೋಟ್ನ ಡಿಲೀಟ್ ಮಾಡಿ ಅಂಬೇಡ್ಕರ್ ಅವ್ರನ್ನ 13,000ದಲ್ಲೋ 15,000ದಲ್ಲೋ ಸೋಲಿಸ್ತೀರಿ ನೀವು. ಅವಾಗ ಜ್ಞಾನ ಇರಲಿಲ್ವ ನಿಮಗೆ ಸಂವಿಧಾನದ ಬಗ್ಗೆ? ಅಂಬೇಡ್ಕರ್ ಈ ದೇಶದ ಸಂವಿಧಾನದ ಶಿಲ್ಪಿ. ಅವ್ರನ್ನೇ ಸೋಲ್ಸೋಕ್ಕೆ ನೀವು ಪ್ರಾಕ್ಸಿ ಮತದಾನ ಮಾಡಿದವರು. ಈಗ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ನಿಮ್ಗೇನು ರೈಟ್ ಇದೆ? ನಿಮ್ಗೆ ಆ ರೈಟ್ಸೇ ಇಲ್ಲ. 2019ರಲ್ಲಿ ಲೋಕಸಭಾ ಚುನಾವಣೆ ನನ್ನನ್ನು ಕೂಡ ಕಲಬುರಗಿಯಲ್ಲಿ ಇದೇ ರೀತಿ ಸೋಲಿಸಲಾಗಿತ್ತು. ಆಗ ಗೊತ್ತಾಗಿರಲಿಲ್ಲ, ಈಗ ಗೊತ್ತಾಗಿದೆ ಅನ್ನೋ ರಾಹುಲ್ ಗಾಂಧಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಭಾಷಣದಲ್ಲಿ ಹೇಳಿದ್ದಾರೆ. ನೋಡಿ, ರಾಹುಲ್ ಗಾಂಧಿ ಬಗ್ಗೆ ಸುಪ್ರೀಂ ಕೋರ್ಟೇ ಹೇಳಿದೆ, ನೀನು ದೇಶದ ನಿಜವಾದ ಪ್ರಜೆ ಆಗಿದ್ದರೆ ನೀನು ಸೈನಿಕರ ಮೇಲೆ ಮಾತಾಡ್ತೀಯಾ ಅಂತ ಕೇಳಿದ್ದಾರೆ. ಅಂದರೆ ಅರ್ಥ ಆಯ್ತಲ್ಲ. ಇವರೆಲ್ಲ ಇಟಲಿ, ಅವ್ರ ತಾಯಿ ಇಟಲಿ ಅಲ್ಲ, ಆ ಇಟಲಿ ಸಂಸ್ಕೃತಿಯನ್ನು ಇಲ್ಲಿ ಬಿಂಬಿಸೋಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ದೇಶದ ಮೇಲೆ ರಾಹುಲ್ ಗಾಂಧಿಗೆ ಇವರಿಗೆಲ್ಲ ಪ್ರೀತಿ ಇಲ್ಲ. ಪಾಕಿಸ್ತಾನದಲ್ಲಿ ರಾಹುಲ್ ಗಾಂಧಿ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾರಲ್ಲ ಪಾಕಿಸ್ತಾನದಲ್ಲಿ, ಅಲ್ಲಿ ಅಷ್ಟು ಫೇಮಸ್ಸು. ಅಂದರೆ ಯಾರು ಪರವಾಗಿದ್ದಾರೆ ರಾಹುಲ್ ಗಾಂಧಿ ಅಂತ ಇಡೀ ದೇಶದ ಜನತೆಗೆ ಗೊತ್ತು. ನಮ್ಮ ಸೈನಿಕರಿಗೆ ಅವಮಾನ ಮಾಡಿರೋದು, ಪಾರ್ಲಿಮೆಂಟಲ್ಲಿ ಮಾತಾಡಿರೋದು ಎಲ್ಲನೂ ನೋಡ್ತಾ ಇದ್ದೀರಿ ನಾವು. ಅದರಿಂದ ರಾಹುಲ್ ಗಾಂಧಿ ಬಗ್ಗೆ ಈ ಸಂವಿಧಾನದ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ. ಯಾವ ಸಂವಿಧಾನ ಬರೆದಂಥ ಅಂಬೇಡ್ಕರ್ರನ್ನ 2 ಸಾರಿ ಸೋಲಿಸ್ತೀರಿ? ನಿಮ್ಗೆ ನಾಚಿಕೆ ಆಗಬೇಕು. ಮಾನ ಮರ್ಯಾದೆ ಇದ್ದರೆ ನೀವು ಅವರ ಇವತ್ತಾದ್ರೂ ಅಂಬೇಡ್ಕರ್ ಕ್ಷಮಾಪಣೆಯನ್ನು ಕೇಳಬೇಕು. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡಿಕ, TV9 ಬೆಂಗಳೂರು.